ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ಮಮ. ಇವತ್ತು ಗೀತಾ ಜಯಂತಿಯನ್ನ ನಾವು ಆಚರಿಸ್ತಾ ಇದ್ದೀವಿ. ಗೀತಾನೇ ಹೇಳುವಂತೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಗೀತೆಗೆ ಸಮಾನವಾದಂಥ, ಜ್ಞಾನಕ್ಕೆ ಸಮಾನವಾದಂಥ ಪವಿತ್ರವಾದಂಥ ಒಂದು ಸಂಗತಿ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಮನುಷ್ಯ ಯಾವತ್ತೂ ಒಬ್ಬ ಸಾಧಕನಾದವನು ಜ್ಞಾನಕ್ಕಾಗಿ ಪ್ರಯತ್ನ ಪಡ್ತಾ ಇರಬೇಕು. ನಮ್ಮ ಭಾರತೀಯ ಶಾಸ್ತ್ರಗಳಲ್ಲಿ ವೇದ, ಪುರಾಣ, ಮಹಾಭಾರತ, ಭಾಗವತ ಇತ್ಯಾದಿ ಶಾಸ್ತ್ರಗಳೇನಿವೆ, ಅದರಲ್ಲಿ ಮಹಾಭಾರತಕ್ಕೆ ಬಹಳ ದೊಡ್ಡ ಸ್ಥಾನ ಇದೆ. ಆ ಮಹಾಭಾರತದ ಕೆನೆ ಪದರ ಅಂದರೆ ಭಗವದ್ಗೀತೆ ಮತ್ತೆ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂ ಚ ತದ್ವಯಂ ಭಾರತೆ ಗೀತಿಕಾ ವರ. ಒಟ್ಟಾರೆ ಮಹಾಭಾರತನೇ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಪುರುಷಾರ್ಥಗಳನ್ನು ವರ್ಣನೆ ಮಾಡುವಂತಹ ಒಂದು ಶಾಸ್ತ್ರ. ಕಾಮಶಾಸ್ತ್ರನೂ ಮಹಾಭಾರತದಲ್ಲಿದೆ ಅಂತನ್ನೋದು ಅನೇಕ ಜನರಿಗೆ ಅಜ್ಞಾತವಾಗೇ ಉಳಿದಿದೆ. ಆ ಮಹಾಭಾರತದ ಕೆನೆ ಪದರವಾದಂತಹ ಭಗವದ್ಗೀತೆಯ ಕುರಿತಾಗಿ ಕೆಲವು ಸಂದೇಶಗಳನ್ನು ಇವತ್ತು ನಾವು ಅವಲೋಕನ ಮಾಡೋಣ. ಕಳೆದ ದಿವಸ ಒಂದು ಪತ್ರಿಕೆಯಲ್ಲಿ, ಈ ವಿಜಯವಾಣಿ ಪತ್ರಿಕೆಯಲ್ಲಿ ಭಗವದ್ಗೀತೆ ಕುರಿತಾಗಿ ಒಂದು ಲೇಖನ ನೋಡ್ತಾ ಇದ್ದೆ. 2ನೇ ಅಧ್ಯಾಯದಲ್ಲಿ ಖಗೋಳ ವಿಜ್ಞಾನ, ಆಸ್ಟ್ರೋಬಯಾಲಜಿ, 3ನೇ ಅಧ್ಯಾಯದಲ್ಲಿ ಮನೋವಿಜ್ಞಾನ, ಸೈಕೋಫಿಸಿಯಾಲಜಿ, 8ನೇ ಅಧ್ಯಾಯದಲ್ಲಿ ಅಣುಭೌತ ವಿಜ್ಞಾನ, ಅಟಾಮಿಕ್ ಫಿಸಿಕ್ಸ್, 10ನೇ ಅಧ್ಯಾಯದಲ್ಲಿ ಕಾಲಮಾಪನ ವಿಜ್ಞಾನ, ಕ್ರೋನೋಮೆಟ್ರಿ, 15ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ಪಚನ ವಿಜ್ಞಾನ, ಗ್ಯಾಸ್ಟ್ರೋ ಎಂಟ್ರಾಲಜಿ, 17ನೇ ಅಧ್ಯಾಯದಲ್ಲಿ ಡಯಟಿಕ್ಸ್, ಆಹಾರ ವಿಜ್ಞಾನ. ಇದನ್ನೆಲ್ಲ ವರ್ಣನೆ ಮಾಡ್ತಾರೆ ಅಂತ ಅವರೊಂದು ಆ ಗೀತೆಯ ವರ್ಣನೆ ಮಾಡ್ತಾರೆ. 3ನೇ ಅಧ್ಯಾಯದಲ್ಲಿ ಸೈಕೋ ಫಿಸಿಯಾಲಜಿ ಇದೆ ಅಂತ ಅವ್ರು ಹೇಳಿದ್ದಾರೆ. ಬರೇ 3ನೇ ಅಧ್ಯಾಯ ಅಲ್ಲ, ಒಟ್ಟಾರೆ ಭಗವದ್ಗೀತೆಯ ಒಂದು ಸೈಕಾಲಜಿ, ಸೈಕೋ ಫಿಸಿಯಾಲಜಿ. ಅದರಲ್ಲಿಯೂ ಸೈಕೋ ಥೆರಪಿ, ಇಡೀ ಭಗವದ್ಗೀತೆ ಅನ್ನೋದೇ ಒಂದು ಸೈಕೋ ಥೆರಪಿ. ಈಗ ನಾವು ಆ ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲಿ ಬಂದ ಕೆಲವು ಮಾತುಗಳನ್ನು ಗಮನಕ್ಕೆ ತಂದುಕೊಳ್ಳೋಣ. ನಾವು ಈ ಜಗತ್ತಿನಲ್ಲಿ ಅನೇಕ ರೀತಿಯಾದ ಪಾಪಗಳು ನಡೀತಾ ಇರೋದನ್ನು ನೋಡ್ತೇವೆ. ನಾವೇ ಎಷ್ಟೋ ಪಾಪಗಳನ್ನು ಮಾಡ್ತೇವೆ. ನಮ್ಮ ಸುತ್ತಮುತ್ತಲು ಅನೇಕ ಜನ ಅನೇಕ ರೀತಿಯಾದ ಪಾಪಗಳನ್ನು ಮಾಡ್ತಾರೆ. ಈ ಪಾಪಗಳನ್ನು ಯಾಕೆ ಮಾಡ್ತಾನೆ ಮನುಷ್ಯ, ಮತ್ತೆ ಪಾಪ ಮಾಡುವ ಪ್ರವೃತ್ತಿಯನ್ನ ಹೇಗೆ ಅವನು ನಿಗ್ರಹಿಸಿಕೊಳ್ಬೇಕು, ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು, ಇದೊಂದು ದೊಡ್ಡ ಸಮಸ್ಯೆ. ನಮಗೂ ಮಾತ್ರ ಅಲ್ಲ, ಅರ್ಜುನನಂತಹ ಬಹಳ ದೊಡ್ಡವನಿಗೂ ಕೂಡ, ಕೃಷ್ಣನನ್ನ ಸಮೀಪದಲ್ಲಿ ಕಂಡು ಅವನ ಮುಖದಿಂದ ಗೀತೆ ಉಪದೇಶವನ್ನು ಕೇಳಿದಂತಹ ಅರ್ಜುನನಿಗೂ ಅದೊಂದು ದೊಡ್ಡ ಚಾಲೆಂಜ್, ದೊಡ್ಡ ಸವಾಲದು. ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಿವ ವಾಸ್ನೇಯ ಬಲಾದಿವ ನಿಯೋಜಿತ. ಇವರು ಪಾಪ ಮಾಡ್ತಾನಲ್ಲ, ಈ ಜೀವ ಅನೇಕ ಥರದ ಪಾಪಗಳನ್ನು ಮಾಡ್ತಾನಿಲ್ಲ. ಈ ಪಾಪಗಳನ್ನು ಯಾಕೆ ಮಾಡ್ತಾನೆ? ಅನಿಚ್ಛನ್ನಪಿ, ಕೆಲವು ಬಾರಿ ಪಾಪಗಳನ್ನು ಮಾಡಬೇಕು ಅಂತ ಅವನಿಗೆ ಅಪೇಕ್ಷೆ ಇರೋದಿಲ್ಲ, ಆದರೆ ಮಾಡಿಬಿಡ್ತಾನೆ. ಯಾರ್ದೋ ಬಲಾತ್ಕಾರಕ್ಕೆ ಒಳಗಾಗಿ, ಯಾರ್ದೋ ಫೋರ್ಸ್ನಿಂದಾಗಿ ಅವನು ಪಾಪ ಮಾಡ್ತಾನೆ. ಕೆಲವು ಬಾರಿ ತಿಳಿದು ಮಾಡ್ತಾನೆ, ಕೆಲವು ಬಾರಿ ತಿಳಿಯದೆ ಮಾಡ್ತಾನೆ. ಈ ಪಾಪಗಳನ್ನೆಲ್ಲ ಯಾಕೆ ಮಾಡ್ತಾನೆ? ಶ್ರೀ ಭಗವಾನ್ ವಾಚ ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ. ಜೀವನಿಗೆ ಅವನಿಗೆ ಇಷ್ಟ ಇಲ್ಲದೆ ಇದ್ರು ಅವನನ್ನ ಫೋರ್ಸ್ ಮಾಡಿ ಪಾಪ ಮಾಡಲಿಕ್ಕೆ ಪ್ರೇರಿಸುವಂತ ದೋಷ ಯಾವುದು ಅಂದ್ರೆ ಕಾಮ. ಕಾಮ ಅಂದ್ರೆ ಕೇವಲ ಸೆಕ್ಷುವಲ್ ಅರ್ಜ್ ಏನಲ್ಲ. ಸೆಕ್ಷುವಲ್ ಅರ್ಜು ಹೌದು, ಬೇರೆ ಎಲ್ಲಾ ಥರದ ಕಾಮಗಳು. ಯಾವುದೋ ಒಂದು ವಸ್ತುವನ್ನು ನೋಡಬೇಕು, ಅದನ್ನು ಕೇಳಬೇಕು, ಅದನ್ನು ಮುಟ್ಟಬೇಕು ಇತ್ಯಾದಿ ಎಲ್ಲಾ ವಸ್ತುಗಳನ್ನು, ಎಲ್ಲಾ ಅಪೇಕ್ಷೆಗಳು, ಎಲ್ಲಾ ಥರದ ಡಿಸೈರ್ಸ್ಗೂ ಕಾಮ ಅಂತ ಹೇಳ್ತಾರೆ. ಇದು ರಜೋಗುಣದಿಂದ ಹುಟ್ಟಿದ್ದು. ವಿಧಿ ಏನ ಮಿಹ ವೈರಿಣಂ, ಇದು ನಮ್ಮ ಒಳಗಿರುವಂತಹ ಒಂದು ವೈರಿ ಈ ಕಾಮ ಅಂತ ಅನ್ನೋದು. ಆಯ್ತು, ಕಾಮವನ್ನು ಹೇಗೆ ಕಂಟ್ರೋಲ್ ಮಾಡೋದು ಹೇಗೆ? ತಸ್ಮಾತ್ಮ ಇಂದ್ರಿಯಾಣ್ಯಾದೋ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರದಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಎಲ್ಲ ಇಂದ್ರಿಯಗಳನ್ನು ನಿಗ್ರಹದಲ್ಲಿಟ್ಕೋ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಕಣ್ಣು, ಕಿವಿ, ಮೂಗು ಮೊದಲಾದ 5 ಜ್ಞಾನೇಂದ್ರಿಯಗಳು, ನಮ್ಮ ಕಾಲು, ಕೈ, ನಾಲಿಗೆ ಮೊದಲಾದ ಕರ್ಮೇಂದ್ರಿಯ, ಇದನ್ನೆಲ್ಲವನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋ. ಪಾಪ್ಮಾನಂ ಪ್ರದಹಿಹ್ಯೇನಂ, ಈ ಪಾಪವನ್ನು ನೀನು ಕೊಂದು ಹಾಕು. ಜ್ಞಾನ ವಿಜ್ಞಾನ ನಾಶನಂ, ಈ ಪಾಪ ನಮ್ಮ ಒಳಗಿದ್ರೆ ನಮ್ಮ ವಿವೇಕ ಎಲ್ಲ ಹಾಳಾಗಿ ಹೋಗ್ತದೆ.
ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಈ ಕಾಮ ಅನ್ನೋದೊಂದು ದೊಡ್ಡ ಶತ್ರು, ನಮ್ಮ ಒಳಗಿರುವಂತಹ ಒಂದು ಶತ್ರು ಇದು. ಈ ಶತ್ರುವನ್ನ ಪೂರ್ಣವಾಗಿ ನಾಶಪಡಿಸು. ಇದನ್ನು ನೀನೇ ಕೊಲ್ಲು. ಕೊಲ್ಲಿಕ್ಕೆ ಬೇರೆ ಯಾರೋ ಸೈನಿಕರು ಮತ್ತಾರೋ ಬೇಕಾಗಿಲ್ಲ. ನಿನ್ನೊಳಗಿರುವ ಕಾಮವನ್ನು ನೀನೇ ಕೊಲ್ಲಬೇಕು. ಅವರೊಳಗಿರುವ ಕಾಮವನ್ನ ನೀವೇ ಕೊಂದ್ಕೋಬೇಕು. ಅವ್ರು ಮತ್ತೊಬ್ಬರೊಳಗಿರುವ ಕಾಮವನ್ನು ಅವರೇ ಕೊಂದ್ಕೋಬೇಕು. ಇದು ಹೇಗೆ? ನಮ್ಮ ಭಾರತೀಯ ಶಾಸ್ತ್ರಗಳಲ್ಲಿ ನಾವು ಸ್ನಾನ ಮಾಡಿ ಪೂಜಾ ಮಾಡ್ಲಿಕ್ಕೆ ಕುತ್ಕೋತೇವಲ್ಲ, ಆ ಕುತ್ಕೊಳ್ಳುವಾಗ ಸಂಪ್ರದಾಯ ಪ್ರಾಪ್ತವಾದಂತಹ ಒಂದು ಪದ್ಧತಿ, ಅದಕ್ಕೆ ಪಾಪ ಪುರುಷ ವಿಸರ್ಜನ ಅಂತ ಕರೀತಾರೆ. ಅದಕ್ಕೆ ಅನೇಕ ಮಂತ್ರಗಳಿವೆ. ಆ ಮಂತ್ರಗಳು ಆ ಕಡೆ ಇರಲಿ. ಮಂತ್ರಗಳನ್ನ ಪ್ರತಿಯೊಬ್ಬರಿಗೂ ಪ್ರಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ, ಕಲ್ತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದು ಆ ಕಡೆ ಇರಲಿ. ಆ ಮಂತ್ರಗಳನ್ನು ಸಮೇತವಾಗಿ ಈ ಸೈಕೋಥೆರಪಿ ಹೇಳಿದ್ರೆ ಅದೇ ಮಂತ್ರನೂ ಬೇಡ, ಸೈಕೋಥೆರಪಿನೂ ಬೇಡ ಅಂತ ಬಿಟ್ಟು ಬಿಡ್ತಾರೆ. ಆದ್ರೆ ಇದೊಂದು ಆಟೋಥೆರಪಿ, ನಮಗೆ ನಾವೇ ಮಾಡ್ಕೊಳ್ಬೇಕಾದಂತ ಒಂದು ಸೈಕೋಥೆರಪಿ. ಇದನ್ನು ಭಗವದ್ಗೀತಾದಲ್ಲಿ ಹೇಳಿದ್ದಾರೆ ಅಂತ ಅನ್ನೋದು ಒಂದು ಆಶ್ಚರ್ಯದ ಸಂಗತಿ, ಅನೇಕ ಜನರಿಗೆ ಗಮನಕ್ಕೆ ಬರದೇ ಇರುವ ಸಂಗತಿ. ನಾವು ಭಗವದ್ಗೀತೆಯನ್ನು ಮಂತ್ರದಂತೆ ಉಚ್ಚಾರ ಮಾಡಿ ಅದರ ಅರ್ಥವನ್ನು ತಿಳ್ಕೊಳ್ಳದೆ ಅದರ ಮಹತ್ವದಿಂದ ನಾವು ವಂಚಿತರಾಗಿದ್ದೇವೆ. ಇದು ಹೇಗೆ ನಮಗೆ ನಾವೇ ಮಾಡ್ಕೊಳ್ಬೇಕಾದಂತ ಒಂದು ಥೆರಪಿ ಹೇಗೆ ಅಂದ್ರೆ, ನಾವು ಸ್ನಾನ ಆದ ಬಳಿಕ ಈ ಕಡೆ ಹೊಟ್ಟೆ ಎಡಭಾಗದಲ್ಲಿ ಒಬ್ಬ ಪಾಪ ಪುರುಷ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ನಮಗೆ ಭ್ರಮೆ ಏನಂದ್ರೆ, ನಾವು ಬಹಳ ವಿದ್ವಾಂಸರಾಗಿದ್ದೇವೆ, ಬಹಳ ದೊಡ್ಡ ಸ್ಥಾನದಲ್ಲಿದ್ದೇವೆ, ಮಾನದಲ್ಲಿದ್ದೇವೆ, ನಮ್ಮಲ್ಲಿ ಯಾವುದೇ ದೋಷ ಇಲ್ಲ ಅಂತ ಅನೇಕ ಭ್ರಮೆಗಳಿಂದ ನಾವು ಕೂಡಿದ್ದೇವೆ. ವಸ್ತುತಃ ನಮ್ಮ ಒಳಗೊಬ್ಬ ಪಾಪ ಪುರುಷ ಇದ್ದಾನೆ. ಪಾಪವನ್ನು ನಿತ್ಯ ಅವನು ಮಾಡ್ತಿದ್ದಾನೆ. ಪಾಪ ಪರ್ಸಾನಿಫೈಡ್ ಈಸ್ ಪಾಪ ಪುರುಷ. ಪಾಪ ಒಂದು ಮೂರ್ತ ರೂಪದಲ್ಲಿ ಹೊಟ್ಟೆ ಎಡಭಾಗದಲ್ಲಿದ್ದಾನಂತೆ. ಅವನನ್ನ ನಾವು ನಮ್ಮ ಕಣ್ಣೆದುರಿಗೆ ಕಲ್ಪನೆ ಮಾಡಿಕೊಂಡು ಅವನನ್ನ ಮೊದಲು ಒಣಗಿಸ್ಬೇಕು. ನಿತ್ಯ ಸಾಕಷ್ಟು ಪಾಪ ಮಾಡಿ ಮಾಡಿ ಅವನು ಕೊಬ್ಬಿದ್ದಾನೆ. ಒಂದು ಗಿಡವನ್ನ ಮೊದಲು ನಾವು ಅದನ್ನು ಉರಿಸಬೇಕಾಗಿ, ಅದನ್ನ ಉರುವಲಾಗಿ ಫ್ಯೂಯಲ್ ಆಗಿ ಉರಿಸಬೇಕಾದ್ರೆ ಮೊದಲು ಕೆಲವು ವರ್ಷ ಅದನ್ನ ಗಾಳಿಗೆ ಒಣಗಲಿಕ್ಕೆ ಬಿಡ್ತೇವೆ. ಆ ಥರ ಅವನನ್ನು ಒಣಗಿಸ್ಬೇಕು, ಗಾಳಿಯಿಂದ ಒಣಗಿಸ್ಬೇಕು. ಗಾಳಿಯಿಂದ ಒಣಗಿಸಿ ಮುಂದೆ ಅಗ್ನಿಯಿಂದ ಆತನನ್ನು ಸುಟ್ಟು ಹಾಕಬೇಕು. ಸುಟ್ಟು ಹಾಕಿ ನಮ್ಮ ಮೂಗಿನ ಎಡ ಹೊರಳೆಯಿಂದ ಆತನ ಭಸ್ಮವನ್ನು ಹೊರ ಹಾಕಬೇಕು. ಇದು ಒಂದು ಯೋಗ, ಪ್ರಾಣಾಯಾಮ ಮತ್ತು ಆಟೋ ಸೈಕೋಥೆರಪಿ ಇದೆಲ್ಲನೂ ಬ್ಲೆಂಡ್ ಮಾಡಿದಂತಹ ಒಂದು ಪ್ರೊಸೀಜರ್. ಇದು ನಾವೇ ಮಾಡ್ಕೊಳ್ಬೇಕಾದಂತಹ ಒಂದು ಪ್ರೊಸೀಜರ್. ಈ ಎಡ ಮೂಗಿನಿಂದ ಆತನ ಭಸ್ಮವನ್ನು ಹೊರ ಹಾಕಬೇಕು. ಮುಂದೆ ಪರಮಾತ್ಮನ ಒಂದು ಕೃಪಾ ದೃಷ್ಟಿ ನಮ್ಮ ಮೈ ಮೇಲೆ, ನಮ್ಮ ಶರೀರದ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ನಮ್ಮ ಆತ್ಮದ ಮೇಲೆ ಬೀಳ್ತಾ ಇದೆ ಅಂತ ನಾವು ಅನುಸಂಧಾನ ಮಾಡಿಕೊಂಡು ಆ ಥರ ಮನಸ್ಸಿನಲ್ಲಿ ಆಲೋಚನೆ ಮಾಡಿ ನಮ್ಮ ಇಡೀ ಶರೀರವನ್ನ ಸ್ವಚ್ಛ ಮಾಡ್ಕೊಳ್ಬೇಕು. ಇದು ಇವತ್ತಿಂದ ಆಯ್ತು. ನಾಳೆ ಮತ್ತೆ ಇದನ್ನು ಮಾಡಬೇಕು. ಕೆಲವರಿಗೆ ಆಶ್ಚರ್ಯ, ಇವತ್ತು ನಾವು ಪಾಪ ಪುರುಷನನ್ನು ಕೊಂದು ಹಾಕಿದ್ದೀವಿ, ಅವ್ನು ನಾಳೆ ಬರ್ತಾನೆ, ಮತ್ತೆ ನಾಡ್ದು ಬರ್ತಾನೆ, ಅದ್ರ ಮಾರನೇ ದಿವಸ ಮತ್ತೆ ಬರ್ತಾನೆ ಅಂತ ಆದ್ರೆ ಇದಕ್ಕೆ ಕೊನೆ ಯಾವಾಗ? ಇದು ಉತ್ತರ ವೈದ್ಯರಿಗೆ ಗೊತ್ತು. ಏನು ಗೊತ್ತು ಅಂದ್ರೆ, ಯಾವುದೋ ಒಂದು ರೋಗಕ್ಕೆ ಅವರೊಂದು ಕೋರ್ಸ್, ಒಂದು ಮೆಡಿಸಿನ್ ಹೇಳ್ತಾರೆ, ಅದನ್ನ ಒಂದು ವಾರ ತಗೊಳ್ರಿ ಅಂತ ಹೇಳ್ತಾರೆ. ರೋಗ ಸಾಮಾನ್ಯವಾದಾಗಿದ್ರೆ 3 ದಿವಸ, ಇನ್ನೂ ಹೆಚ್ಚಾಗಿದ್ರೆ 6 ದಿವಸ, ಕೆಲವು ತಿಂಗಳು, ಕೆಲವುದಕ್ಕೆ ಲೈಫ್ ಲಾಂಗ್ ತಗೊಳ್ಬೇಕಾಗ್ತದೆ. ಕೆಲವು ಮೆಡಿಸಿನ್ ನೀವು ಬದುಕಿರೋ ತನಕ ತಗೊಳ್ಳೋ ಅಂತ ಹೇಳ್ತಾರೆ. ಎಲ್ಲಿವರೆಗೆ ಕ್ಯೂರ್ ಆಗಿಲ್ವೋ ಅಲ್ಲಿವರೆಗೂ ಅದನ್ನು ತಗೊಳ್ಬೇಕು. ಕೆಲವು ಬಾರಿ ಕ್ಯೂರ್ ಆದ್ಮೇಲೆ ಕೆಲವು ದಿವಸ ಬಿಟ್ಟುಬಿಡಿ, ಗುಣ ಆದ್ಮೇಲೂ ಮತ್ತೆ ಕೆಲವು ತಿಂಗಳು ಬಿಟ್ಟು ಆ ರೋಗ ಮರುಕಳಿಸಿದ್ರೆ ಮತ್ತೆ ಅದನ್ನು ತಗೊಳ್ಳಿ ಅಂತ ಹೇಳ್ತಾರೆ. ಈ ನಮ್ಮ ದೋಷ ಇದೆಯಲ್ಲ, ಕಾಮ ಕ್ರೋಧ ಅನ್ನೋ ದೋಷ ಇದೆಯಲ್ಲ, ಇದು ನಾವು ಪರಮಾತ್ಮನ ಪಾದವನ್ನು ಅಂತಿಮವಾಗಿ ಒಂದು ದಿವಸ ಸೇರುವ ತನಕನೂ ತಗೊಳ್ಬೇಕಾದಂತಹ ಒಂದು ಕೋರ್ಸ್ ಇದು. ಅದಕ್ಕಾಗಿ ನಿತ್ಯ ಮಾಡ್ತಿರ್ಬೇಕು. ಇವತ್ತು ನಾವೇನು ಪಾಪ ಪುರುಷನನ್ನು ನಾಶ ಮಾಡಿದ್ದೀವಿ, ನಾಳೆ ಅಷ್ಟು ಅವನು ಇರ್ಲಿಕ್ಕಿಲ್ಲ. ನಾಳೆ ಕಡಿಮೆ ಆಗ್ತದೆ, 1% ಕಡಿಮೆ ಆಗ್ತದೆ, ನಾಡ್ದು ಮತ್ತೂ ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಇದು ನಮ್ಮ ಸ್ಥೂಲ ಮನಸ್ಸಿಗೆ ಗಮನಕ್ಕೆ ಬರದೇ ಹೋಗ್ಬೋದು. ಆದ್ರೆ ಈ ಆಟೋ ಥೆರಪಿನ ನಿತ್ಯ ಮಾಡ್ತಾನೆ ಇರಬೇಕು. ಕೊನೆಗೊಂದು ದಿವಸ ಪೂರ್ಣವಾಗಿ ಅವನನ್ನ ನಾಶಪಡಿಸಿ ಇನ್ನೆಂದೂ ಆ ಪಾಪ ಪುರುಷ ಎದ್ದು ನಮ್ಮನ್ನ ನಾಶ ಮಾಡದೇ ಇರ್ಲಿಕ್ಕೆ ಸಾಧ್ಯ ಆಗೋ ತನಕ ನಾವು ಈ ಆಟೋ ಥೆರಪಿಯನ್ನು ಮಾಡ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳ್ತದೆ. ಈ ಭಗವದ್ಗೀತೆ ಈ ಭಾಗಗಳನ್ನೆಲ್ಲ ಗಮನಿಸ್ತಾ ಇದ್ದಾಗ ಇದು ಒಂದು ರೀತಿಯಾದ ಸೈಕಾಲಜಿ ಇಲ್ಲಿದೆ, ಇಲ್ಲೊಂದು ರೀತಿ ಸೈಕೋಥೆರಪಿ ಇದೆ ಅಂತ ನನಗೆ ಗಮನಕ್ಕೆ ಬಂತು. ಆದರೆ ಆ ಸೈಕಾಲಜಿ ಆಗಲಿ ಸೈಕೋಥೆರಪಿ ಆಗಲಿ ನನ್ನ ಸಬ್ಜೆಕ್ಟ್ ಅಲ್ಲ. ಆದ್ರಿಂದ ಒಂದು ಬಾರಿ ಒಬ್ಬ ಸೈಕೋಥೆರಪಿಸ್ಟ್ ನನಗೆ ಭೇಟಿಯಾದಾಗ, ಒಬ್ರು ಧಾರವಾಡದವರು ಲೇಡಿ ಸೈಕೋಥೆರಪಿಸ್ಟ್ ಒಬ್ರು ಭೇಟಿಯಾದಾಗ ಅವ್ರು ಕೇಳಿದೆ, ಭಗವದ್ಗೀತಾದಲ್ಲಿ ಹೀಗಿದೆ, ನಾವು ಇಲ್ಲಿ ಪಾಪ ಪುರುಷ ವಿಸರ್ಜನೆ ಮಾಡ್ತೀವಿ ನಿತ್ಯ ಬೆಳಗ್ಗೆ ಸ್ನಾನ ಆದ್ಮೇಲೆ, ಇದು ಯಾವ ಸೈಕೋಥೆರಪಿ? ಎಲ್ಲೋ ಓದಿದ್ದೀನಿ, ಆದ್ರೆ ಇದು ಹೆಸರು ನೆನಪಿಗೆ ಬರ್ತಿಲ್ಲ ಅಂತ ಅವ್ರು ಕೇಳಿದೆ. ಆಕ್ಚುಲಿ ಅವರೇ ಸರ್ಪ್ರೈಸ್ಡ್ ಆದ್ರು. ಇದನ್ನು ನಾವು ಯಾರೋ ಪರದೇಶದವರು ಬರೆದಿರುವಂತಹ, ವೆಸ್ಟರ್ನ್ಸ್ ಬರೆದಿರುವಂತಹ ಗ್ರಂಥಗಳ ಮೂಲಕ ಎಲ್ಲ ಅಧ್ಯಯನ ಮಾಡಿದ್ದೀವಿ.
ಇದು ಇಂಡಿಯನ್ ಶಾಸ್ತ್ರದಲ್ಲಿ, ಭಾರತೀಯ ಸಂಪ್ರದಾಯದಲ್ಲಿ ಇದೆಲ್ಲ ಇದೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಅಂತ ಅವ್ರು ಕೇಳಿದ್ರು. ಆಮೇಲೆ ಅವ್ರು ನಾನು ಕೇಳಿದ್ರು, ಇದನ್ನೆಲ್ಲ ನೀವು ಮಾಡ್ತಿದ್ದೀರಿ ಬೆಳಿಗ್ಗೆ ಅಂತ, ಇದನ್ನ ನೆಕ್ಸ್ಟ್ ಜನರೇಷನ್ಗೆ ಹೇಳ್ಕೊಡ್ತಾ ಇದ್ದೀರಾ ಅಂತ ಕೇಳಿದ್ರು. ಆವಾಗ ಸರ್ಪ್ರೈಸ್ ಆಗೋದು ಸಂಗತಿ ಟರ್ನ್ ನಂದು ಬಂದಿತ್ತು. ಯಾಕೆಂದ್ರೆ ನಾವಿದನ್ನು ಮಾಡ್ತಿದ್ದೇವೆ, ನಮಗೆ ಇದ್ರೊಳಗೊಂದು ಸೈಕೋಥೆರಪಿ ಇದೆ ಅಂತ ಗೊತ್ತಿಲ್ಲ. ಆದ್ರಿಂದ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಮಾಡಬೇಕು ಅಂತ ಎಚ್ಚರ ನಮಗೇ ಇಲ್ಲ. ತೀರಾ ಮೆಕ್ಯಾನಿಕಲಿ ಇದನ್ನು ಮಾಡ್ತಾ ಇದ್ದೇವೆ. ತೀರಾ ಮೆಕ್ಯಾನಿಕಲಿ ಮಂತ್ರ ಮಾಡಿದಂತೆ ಮಾಡ್ತಿದ್ದೇವೆ. ಇದನ್ನ ಮಂತ್ರ ಓದಿದಂತೆ ಓದ್ತಿದ್ದೇವೆ, ಅದ್ರ ಅರ್ಥ ಗೊತ್ತಿಲ್ಲ. ಹಾಗಾಗಿ ನಾವು ವಂಚಿತರಾಗಿದ್ದೀವಿ, ಆತ್ಮ ವಂಚಿತರಾಗಿದ್ದೀವಿ. ನೆಕ್ಸ್ಟ್ ಜನರೇಷನ್ ನಾವೇನು ಹೇಳಬೇಕು? ಅವರು ತೀರಾ ಮೆಕ್ಯಾನಿಕಲ್ ಆಗಿ ಆಚಮನ ಮಾಡ್ತಾರೆ, ಪ್ರಾಣಾಯಾಮ ಮಾಡ್ತಾರೆ, ಮಂತ್ರದಂತೆ ಅಂತ ಹೇಳಿ ಟೈಮ್ ಪಾಸ್ ಮಾಡಿಬಿಡ್ತಾರೆ. ಹಾಗಾಗಿ ನಾವು ವಂಚಿತರಾಗಿದ್ದೀವಿ, ನಾವು ಪಂಡಿತರು ವಂಚಿತರಾಗಿದ್ದೀವಿ. ಆ ಕಡೆ ಅವರು ವಂಚಿತರಾಗಿದ್ದಾರೆ, ಈ ಕಡೆ ಪಂಡಿತರು ವಂಚಿತರಾಗಿದ್ದಾರೆ, ಆ ಕಡೆ ವೈದ್ಯರು ವಂಚಿತರಾಗಿದ್ದಾರೆ. ಯಾಕಂದ್ರೆ ವೈದ್ಯರಿಗೆ ಭಾರತೀಯ ಶಾಸ್ತ್ರ ಏನು ಹೇಳಿದೆ ಅಂತ ಗೊತ್ತಿಲ್ಲ, ಈ ಕಡೆ ಪಂಡಿತರಾದವರಿಗೆ ಮಾಡರ್ನ್ ಸೈನ್ಸ್ ಏನು ಹೇಳಿದೆ ಅಂತ ಗೊತ್ತಿಲ್ಲ. ಅವೆರಡನ್ನು ಬ್ಲೆಂಡ್ ಮಾಡಿದಾಗ ಇದರಲ್ಲೊಂದು ಆಟೋ ಸೈಕೋಥೆರಪಿ ಇದೆ ಅಂತ ನಾನು ತಿಳ್ಕೊಂಡೆ. ಆಗ ಅವರು ಇದಕ್ಕೆ ರೀಫ್ರೇಮಿಂಗ್ ಅಂತ ಹೇಳ್ತಾರೆ. ಇದರ ಹೆಸರು ರೀಫ್ರೇಮಿಂಗ್ ಅಂತ. ಹಾಗೆ ರೀಫ್ರೇಮಿಂಗ್ ಅನ್ನೋ ಹೆಸರನ್ನು ಹೇಳ್ತಾರೆ ಅಂತ ಅವರು ಅದನ್ನು ತೋರಿಸಿದ್ರು. ಅದು ಹೇಗೆ ಅಂದ್ರೆ, ನಮ್ಮಲ್ಲಿ ತೀರಾ ಡೀಪ್ ರೂಟೆಡ್ ಆದಂತಹ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಗಲಿ, ಒಂದು ಭಯ ಆಗಲಿ, ಮತ್ತೇನಾದ್ರೂ ಇದ್ದಾಗ ನಮಗೆ ಈ ಸೈಕೋಥೆರಪಿಸ್ಟ್ಗಳು ಒಂದು ರೀತಿಯಾದಂತಹ ಸೈಕೋಥೆರಪಿ ಮಾಡ್ತಾರೆ. ಅದು ಹೇಗೆ ಸೈಕೋಥೆರಪಿ ಮಾಡ್ತಾರೆ ಅಂದ್ರೆ, ಒಂದು ಚೇರ್ ನಿಮ್ಮ ಎದುರುಗಡೆ ಇಡ್ತಾರೆ. ನೀವು ಈ ಚೇರ್ನಿಂದ ಆ ಚೇರ್ ಮೇಲೆ ಹೋಗಿ ಕೂತ್ಕೊಳ್ಬೇಕು. ಆ ಚೇರ್ ಮೇಲೆ ಕೂತ್ಕೊಂಡು ನಿಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲಾ ಭಾವನೆಗಳನ್ನು ವ್ಯಕ್ತವಾಗಿ ಹೇಳಿ, ಒಳಗಿರುವ ಭಯ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಇಂಥದ್ದೆಲ್ಲವನ್ನೂ ನೀವು ಒಂದ್ಸರಿ ಕ್ಲಿಯರ್ಲಿ ಹೊರ ಹಾಕಿ ಒಂದು ಅರ್ಧ ಗಂಟೆ ಹೇಳಿ. ಅಲ್ಲಿ ಸೈಕೋಥೆರಪಿಸ್ಟ್ ನಿಮ್ಮ ಎದುರುಗಡೆ ಇರ್ತಾರೆ, ಅಥವಾ ಇಲ್ಲದೆ ಇರಬಹುದು. ಆ ವಾಯ್ಸ್ನೆಲ್ಲ ರೆಕಾರ್ಡಿಂಗ್ ಮಾಡ್ತಾರೆ. ಒಂದ್ಸರಿ ಅದನ್ನೆಲ್ಲ ಹೇಳಿದ್ದಾದ್ಮೇಲೆ ಅದನ್ನ ಹೇಳ್ತಾ ಹೇಳ್ತಾ ನಮಗೆ ದುಃಖ ತಡಲಿಕ್ಕಾಗದೆ ನಮಗೆ ಅಳುವು ಬಂದ್ಬಿಡ್ತದೆ. ಪೂರ್ತಿ ಹತ್ತು ಬಿಡಿ, ನಿಮ್ಮ ಎದುರಿಗೆ ಬೇರೆ ಯಾರು ಇರೋದಿಲ್ಲ, ನೀವೊಬ್ಬರೇ ಇರ್ತೀರಿ. ಪೂರ್ತಿ ಹತ್ತು ಸಮಾಧಾನ ಆಗಿ ಒಂದ್ಸರಿ ಸ್ನಾನ ಮಾಡಿ ಬನ್ನಿ. ಚೇರ್ ಬದಲಾಯಿಸಿ, ಆ ಚೇರನ್ನು ಬಿಟ್ಟು ಈ ಚೇರಿಗೆ ಬನ್ನಿ. ಈಗ ನೀವು ಯು ಆರ್ ಎ ನ್ಯೂ ಮ್ಯಾನ್. ಈ ರೀತಿಯಾಗಿ ನಿಮ್ಮ ಪರ್ಸನ್ ಅನ್ನು ನೀವು ಬದಲು ಮಾಡ್ಕೊಳ್ಳಿ. ರೀಫ್ರೇಮಿಂಗ್ ಅಂತ, ವ್ಯಕ್ತಿತ್ವಕ್ಕೆ ಒಂದು ಚೌಕಟ್ಟನ್ನೇ ಬೇರೆ ಹಾಕ್ತಾರೆ. ಇದಕ್ಕೆ ಸೈಕೋಥೆರಪಿ ರೀಫ್ರೇಮಿಂಗ್ ಅಂತ ಅವ್ರು ಕರೀತಾರೆ. ನಾವಿದನ್ನು ನಿತ್ಯ ಮಾಡ್ತಿದ್ದೇವೆ. ಆಟೋಥೆರಪಿ ನಾವೇ ಮಾಡ್ಕೊಳ್ಬೇಕಾದಂತ ಥೆರಪಿ, ಆದ್ರೆ ಅದ್ರ ಹೆಸರು ನಮ್ಗೆ ಗೊತ್ತಿಲ್ಲ. ಹಾಗೆ ಅವರಿಗೆ ಇದನ್ನ ಹೇಳಿದಾಗ, ಹೌದು ಇದೊಂದು ಆಟೋಥೆರಪಿ ಹೌದು, ಸೈಕೋಥೆರಪಿನೂ ಹೌದು ಅಂತ ಹೇಳಿದ್ರು. ದ ಮೈಂಡ್ ವಿತ್ ಎ ಹಾರ್ಟ್ ಬೈ ರಿಚರ್ಡ್ ಪಿ ಎಂ ಹ್ಯೂ ಅಂತ ಒಬ್ರು ಬರೆದಂತಹ ಒಂದು ಬುಕ್. ಆ ಒಂದು ಬುಕ್ನು ಕೂಡ ಅವ್ರು ನನಗೆ ಕೊಟ್ಟರು, ಇದನ್ನ ನೋಡಿ ಅಂತ ಹೇಳಿ. ಅದರಲ್ಲಿ ಆ ಸೈಕೋಥೆರಪಿ ಸಂಬಂಧಪಟ್ಟಂತೆ, ಪರ್ಟಿಕ್ಯುಲರ್ಲಿ ರೀಫ್ರೇಮಿಂಗ್ ಥೆರಪಿಗೆ ಸಂಬಂಧಪಟ್ಟಂತೆ ಕೆಲವನ್ನ ನಾನು ಸ್ಟಡಿ ಮಾಡಿದೆ. ಹೀಗೆ ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ, ಇಂಥ ಒಂದು ಭಗವದ್ಗೀತೆ ಅದು ಕೇವಲ ಮಂತ್ರ ಅಲ್ಲ. ಅದು ಕೇವಲ ಅದನ್ನು ಮಂತ್ರವಾಗಿ ಮಾಡಿ ಅದರ ಶಕ್ತಿಯನ್ನು ನಾವು ಕಳ್ಕೊಳ್ಬಾರ್ದು. ಇಂಥ ಒಂದು ಅದ್ಭುತವಾದಂಥ ಸೈಕಾಲಜಿ, ಫಿಸಿಯೋ ಸೈಕಾಲಜಿ, ಸೈಕೋಥೆರಪಿ, ಅದರೊಳಗೂ ಬೇರೆ ಯಾರೇ ವೈದ್ಯರ ಅಗತ್ಯ ಇಲ್ಲ. ಒಂದು ಯಾವುದೋ ಒಂದು ಸಾಧಾರಣ ಕೋಲ್ಡ್ ಆದ್ರೆ ಒಂದು ಮೆಡಿಸಿನ್ ತಗೊಳ್ಳಿಕ್ಕೆ ಡೋಂಟ್ ಟೇಕ್ ಇಟ್ ವಿತೌಟ್ ಎನಿ ಪ್ರಿಸ್ಕ್ರಿಪ್ಷನ್ ಆಫ್ ಎ ಫಿಸಿಷಿಯನ್ ಅಂತ ಹೇಳ್ತಿರ್ತಾರೆ. ಫಿಸಿಷಿಯನ್ ಸಲಹೆ ಇಲ್ಲದೆ ನಾವು ಬೇರೆ ಮೆಡಿಸಿನ್ ತಗೊಳ್ಳುವಂತಿಲ್ಲ. ಆದ್ರೆ ಇದನ್ನ ಮಾತ್ರ ಈ ಆಟೋ ಸೈಕೋಥೆರಪಿಯನ್ನು ನಿತ್ಯ ನಾವೇ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಪರಂಪರೆಯಿಂದ ನಮಗೆ ಬಂದದ್ದು, ಆದ್ರೆ ನಾವು ಅದನ್ನು ಕಳ್ಕೊಂಡು ಬಿಟ್ಟಿದ್ದೇವೆ. ಹೀಗೆ ಆ ಭಗವದ್ಗೀತೆಯನ್ನ ಒಂದು ಸೈಕೋಥೆರಪಿಯಾಗಿ, ಸೈಕಾಲಜಿಯಾಗಿ ನಾವು ನೋಡುವಂತಹ ಒಂದು ಪ್ರಯತ್ನ ಮಾಡಬೇಕು. ನಮಗೆ ಅನೇಕ ಪಾಪಗಳನ್ನು ಮಾಡ್ತಾ ಇರ್ತೇವೆ ನಾವು. ಆ ಪಾಪಗಳನ್ನೆಲ್ಲ ಹೇಗೆ ಮನುಷ್ಯನಾದವನು ಕಳ್ಕೋಬೇಕು ಅಂತ ಅನ್ನೋದನ್ನು ಕೂಡ ಈ ಸೈಕೋಥೆರಪಿ ನಮಗೆ ಕಲಿಸ್ತದೆ. ಹೀಗೆ ಆ ಭಗವದ್ಗೀತೆಯಲ್ಲಿರುವಂತಹ ಒಂದೇನು ಅದ್ಭುತವಾದಂಥ ಸೈನ್ಸ್ ಇದೆ. ಆ ಸೈನ್ಸ್ ಅನ್ನು ನಾವು ನಮ್ಮದು ಮಾಡ್ಕೊಳ್ಬೇಕು. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಜೀವನ ಚತುರ್ದಶಾತ್ ಊರ್ಧ್ವಂ ಪುರುಷೋ ನಿಯಮೇನತು ಸ್ತ್ರೀವಾಪಿ ಅನೂನ ದಶಕಂ ದೇಹಂ ಮಾನುಷ ಮಾರ್ಜತೆ. ನಾವು ಅನೇಕ ಕರ್ಮಗಳನ್ನು ಮಾಡ್ತೇವೆ. ಈ ಕರ್ಮಗಳನ್ನು ಮಾಡಿದ್ದೆಲ್ಲ ವೇಸ್ಟ್ ಆಗಿ ಹೋಗೋದಿಲ್ಲ. ಇದೆಲ್ಲ ಒಂದು ಬೀಜ ಇದ್ದಂತೆ, ಮುಂದಿನ 10 ಜನ್ಮಗಳಿಗೆ ಕಾರಣ ಆಗ್ತದೆ. ನಮಗೆ 14 ವಯಸ್ಸು ಬಂದ ಮೇಲೆ, 18 ಅಲ್ಲ, 18 ಅನ್ನೋದು ಮಾಡರ್ನ್ ಕಾನ್ಸೆಪ್ಟ್. ಅದು ನಮಗೆ ಮೆಜಾರಿಟಿ ಬರೋದು 18ಕ್ಕಲ್ಲ. ಆದ್ರಿಂದ ಈ ಮಾಡರ್ನ್ ಮೆಥಡಾಲಜಿಯಲ್ಲಿ 18 ಬಂದ ನಂತರ ಏನಾದರೂ ಒಂದು ಕ್ರೈಮ್ ಮಾಡಿದ್ರೆ ಅದಕ್ಕೊಂದು ಶಿಕ್ಷೆ ಕೊಡ್ತಾರೆ ಇವರು. 17ಕ್ಕೆ ಬಂದಿದ್ರೆ ಅವನಿಗೇನು ಶಿಕ್ಷೆ ಕೊಡೋದಿಲ್ಲ. ಸೊ ದೇ ಆರ್ ಎಸ್ಕೇಪ್.
ಈಗ ಏನ್ ಮಾಡಬೇಕು, ನಮ್ಮ ಪ್ರಾಚೀನ ಪದ್ಧತಿಯಲ್ಲಿ 14 ವರ್ಷಗಳ ಬಳಿಕನೇ ನಮ್ಗೆ ಮೆಜಾರಿಟಿ ಬರ್ತದೆ. ದೇ ಶುಡ್ ನಾಟ್ ಎಸ್ಕೇಪ್. 14 ವರ್ಷ ಬಂದ್ರ ನಂತರ ನಮ್ಗೊಂದು ಜವಾಬ್ದಾರಿ ಇರೋದು, ನಮ್ಗೊಂದು ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಈ ಜನ್ಮದಲ್ಲಿ ನಾವು ಮಾಡಿದ ಕರ್ಮಗಳು ಮುಂದಿನ 10 ಜನ್ಮಕ್ಕೆ ಸಾಕಾಗ್ತದೆ. ಪುರುಷೋ ಸ್ತ್ರೀವ ಅನೂನ ದಶಕಂ ಮಿನಿಮಮ್ 10. ಆದ್ರಿಂದ ಅವ್ರಿಗೆ ಎಸ್ಕೇಪ್ ಆಗ್ಲಿಕ್ಕೆ ನಾವು ಅವಕಾಶ ಕೊಡಬಾರ್ದು. ಹೀಗೊಂದು ಜವಾಬ್ದಾರಿ ಮನುಷ್ಯನಿಗೆ 14ನೇ ವರ್ಷಕ್ಕೆ ಬರ್ತದೆ. ನಾವು ಮಾಡುವ ಕರ್ಮಗಳೆಲ್ಲ ಈ ತರ ನಮ್ಮ ಮುಂದಿನ ಜನ್ಮಗಳಿಗೆ ಕಾರಣ ಆಗ್ತವೆ ಅನ್ನುವಂಥ ಮನುಷ್ಯನಿಗೆ ಎಚ್ಚರ ಇರಬೇಕು. ಆದ್ರಿಂದ ಈ ಕಾಮವನ್ನ, ಕ್ರೋಧವನ್ನೆಲ್ಲ ನಾವು ಹತೋಟಿಯಲ್ಲಿ ಇಟ್ಕೊಂಡ್ರೆ ನಮ್ಮಿಂದ ನಡೆಯುವಂತಹ ಅನಾಚಾರಗಳು, ಅತ್ಯಾಚಾರಗಳು ಇವೆಲ್ಲ ಹತೋಟಿಗೆ ಬರ್ತವೆ ಅಂತ ಅನ್ನೋದನ್ನ ನಾವು ಭಗವದ್ಗೀತೆಯ ಮೂಲಕ ತಿಳ್ಕೊಳ್ಬೇಕು. ಹಾಗೆ ಆ ಭಗವದ್ಗೀತೆಯ ಸಂದೇಶವನ್ನ ತಿಳ್ಕೊಂಡು ಈ ಭಗವದ್ಗೀತೆಯ ಆಚರಣೆಯನ್ನ ಆ ಮೂಲಕವಾಗಿ ಸಾರ್ಥಕವಾಗಿ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಈ 2 ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ.